ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ಹಳ್ಳಿ ಸ್ಟೈಲ್ ಉಪ್ಸಾರು, ಮುದ್ದೆ ಮತ್ತು ಸೊಪ್ಪು ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಕುಕ್ಕರ್ಗೆ 1 ಕಪ್ ಬೇಳೆ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹರಿವೆ ಸೊಪ್ಪು, ದಂಟಿನ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು, ಉಪ್ಸಾರು ಸೊಪ್ಪು ಯಾವುದಾದ್ರೂ ಹಾಕ್ಕೊಬೋದು. ಹಾಕಿದ ನಂತರ 1 ಟೊಮೆಟೊ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು, ಒಣಗಿದ ಮೆಣಸಿನ್ಕಾಯಿ ನಾನು ಹಾಕ್ತಾಯಿದ್ದೀನಿ. 2 ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ. ಸೊಪ್ಪು ಎಷ್ಟು ಬೇಯೋದಕ್ಕೆ ನೀರು ಬೇಕೋ ಅಷ್ಟು ಮಾತ್ರ ಹಾಕಬೇಕು, ಜಾಸ್ತಿ ನೀರು ಹಾಕಬಾರ್ದು. 2 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. 2 ವಿಷಲ್ ಕೂಗಿದ್ರೆ ಸಾಕು. ಉಪ್ಸಾರು ಖಾರ ಚಟ್ನಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಒಂದು 7-8 ಮೆಣಸು, ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. 1 ಟೊಮೆಟೊ ಕೂಡ ಹಾಕಿದ್ದೀನಿ ಆಲ್ರೆಡಿ. ಸೊ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಇಟ್ಕೊಬೇಕು. ನಾವೇನು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಸೊಪ್ಪು ಕಾಳು, ಅಥವಾ ಅದನ್ನು ನಾವು ಸ್ವಲ್ಪ ತೊಗೊಬೇಕು, ಅದನ್ನು ಮಿಕ್ಸಿ ಜೊತೆ ಸೇರಿಸ್ಕೊಂಡು ರುಬ್ಬಬೇಕು. ಸೊ ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಸೊಪ್ಪು, ಬೇಳೆ ಮತ್ತು ಟೊಮೆಟೊ ಏನು ಬೇಯಿಸ್ಕೊಂಡಿರ್ತೀವಿ ಅದನ್ನು ಸ್ವಲ್ಪ ಹಾರಕ್ಕೆ ಬಿಡೋಣ. ಮಿಕ್ಕಿರೋ ಸೊಪ್ಪನ್ನ ಬಸ್ಕೊಳ್ಳೋಣ. ಅದನ್ನು ನೀರನ್ನ ಸಪ್ರೇಟ್ ಮಾಡ್ಕೊಬೇಕು. ಅದು ಚಟ್ನಿನ ಜೊತೆ ಮಿಕ್ಸ್ ಮಾಡ್ಕೊಬೋದು. ಇದು ಸೊಪ್ಪಿನ ಪಲ್ಯ ಮಾಡ್ಕೊಬೋದು. ಚೆನ್ನಾಗಿ ಬಸ್ಕೊಬೇಕು, ನೀರನ್ನ ಹಿಂಡ್ಕೊಬೇಕು ಚೆನ್ನಾಗಿ. ಸೊ ಇದಾದಮೇಲೆ ಪ್ಯಾನ್ಗೆ ಎಣ್ಣೆ, ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಬ್ರೌನ್ ಮಾಡ್ಕೊಬೇಕು. ಸ್ವಲ್ಪ ಏನು ಮಾಡ್ಕೊಬೇಕು, ಉಪ್ಪು ಹಾಕಬೇಕು. ಉಪ್ಪು ಹಾಕಿ ನಂತರ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಹುರ್ಕೊಂಡು ಆದಮೇಲೆ ನಾವೇನು ಬಸ್ತಿಟ್ಕೊಂಡಿರ್ತೀವಲ್ಲ ಸೊಪ್ಪು, ಅದನ್ನು ಹಾಕಿ ಮಿಶ್ರಣ ಮಾಡಬೇಕು. ಸೊಪ್ಪು, ಈರುಳ್ಳಿ ಮತ್ತು ಖಾರ, ಉಪ್ಪು ಎಲ್ಲರೂ ಹಿಡಿಯೋ ಥರ ಏನು ಮಾಡ್ಕೊಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಆರಕ್ಕೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸಿ ಗ್ರೈಂಡರ್ಗೆ ಹಾಕಿ ರುಬ್ಕೊಬೇಕು. ಆವಾಗ ಉಪ್ಸಾರು ಖಾರ ಚಟ್ನಿ ರೆಡಿ ಆಗುತ್ತೆ. ನೈಸಾಗಿ ರುಬ್ಕೋಬಾರ್ದು, ಸ್ವಲ್ಪ ಒರಟಾಗೆ ಇಲ್ಲಿ. ಇದನ್ನು ನಾವು ಬಸ್ತಿಟ್ಕೊಂಡಿರೋ ನೀರಿಗೆ ಮಿಶ್ರಣ ಮಾಡ್ಕೊಬೇಕು, ಅಥವಾ ಹಾಗೆ ಖಾರ ಚಟ್ನಿ ಸಪ್ರೇಟಾಗಿ ಇಟ್ಕೊಂಡ್ರೂ ಕೂಡ ನಡೆಯುತ್ತೆ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸಬೇಕು. ಜಾಸ್ತಿ ಕುದಿಸಬಾರ್ದು, ಉಪ್ಸಾರನ್ನ ಜಾಸ್ತಿ ಕುದಿಸೋಂಗಿಲ್ಲ. ಸೊ ರುಚಿಕರವಾದ ಹಳ್ಳಿ ಸ್ಟೈಲ್ ಉಪ್ಸಾರು, ಮುದ್ದೆ, ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.